ಕೀರ್ತನೆಗಳು 5ನೇ ಅಧ್ಯಾಯ 11ನೇ ವಚನದಲ್ಲಿ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೇ, ನೀತಿವಂತನನ್ನು ಆಶೀರ್ವಾದಿಸುವವನು ನೀನೇ. ನಿನ್ನ ದಯೆಯು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು ಎಂದು ವಚನವು ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಆತನು ನಮ್ಮನ್ನು ಆಶೀರ್ವಾದಿಸುವವನಾಗಿದ್ದಾನೆ. ನಾವು ಹೋಗುವಂತಹ ಮಾರ್ಗದಲ್ಲಿಯೂ ಬರುವಂತಹ ಮಾರ್ಗದಲ್ಲಿಯೂ ತನ್ನ ದಯೆಯನ್ನು ಆತನ ಏನ್ ಮಾಡುವವನಾಗಿದ್ದಾನೆ, ಗುರಾಣಿ ರೀತಿಯಾಗಿ ನಮ್ಮ ಜೀವಿತದಲ್ಲಿ ಕೊಂಡು ಬರುವವನಾಗಿದ್ದಾನೆ. ಆತನ ದಯೆಯನ್ನು ಹೋಗುವಂತಹ ಮಾರ್ಗದಲ್ಲಿ ಬರುವಂತಹ ಮಾರ್ಗದಲ್ಲಿಯೂ ಅದು ನಮ್ಮನ್ನ ಮುನ್ನಡೆಸಿಕೊಂಡು ಹೋಗುವಂತಹ ಕಾರ್ಯವಾಗಿದೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಅನೇಕವಾಗಿ ನಾವು ಹೇಳ್ತೇವೆ, ನಾನಿವತ್ತು ದೇವರ ಆಶೀರ್ವಾದದಲ್ಲಿ ನಡೆದು ಹೋಗುತ್ತಾ ಇದ್ದೇನೋ ಇಲ್ಲವೋ, ನಾನಿವತ್ತು ಕರ್ತನ ಪ್ರಸನ್ನತೆಯಲ್ಲಿ ಹಾದು ಹೋಗುತ್ತಾ ಇದ್ದೇನೋ ಇಲ್ಲವೋ ಎಂದು ಅನೇಕವಾಗಿ ನಾವು ಯೋಚಿಸುತ್ತೇವೆ. ಆದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನಾತ್ಮನು ನಮ್ಮನ್ನು ಏನ್ ಮಾಡುವವನಾಗಿದ್ದಾನೆ, ಆಶೀರ್ವಾದಿಸುವವನಾಗಿದ್ದಾನೆ, ನಮ್ಮನ್ನ ಬಲಪಡಿಸುವವನಾಗಿದ್ದಾನೆ. ಒಬ್ಬಂಟಿಗನಾಗಿ ನಡೆದು ಹೋಗುತ್ತಾ ಇರುವಂತಹ ಯಾಕೋಬನನ್ನ ದೇವರೇನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ. ಇಸ್ರಾಯೇಲನಾಗಿ ದೇವರು ಮಾರ್ಪಡಿಸುವವರಾಗಿದ್ದಾರೆ. ಅವನೊಟ್ಟಿಗೆ ದೇವರು ಏನ್ ಮಾಡುವವರಾಗಿದ್ದಾರೆ, ತನ್ನ ಪ್ರಸನ್ನತೆಯನ್ನು ಕಳುಹಿಸಿಕೊಡುವವರಾಗಿದ್ದಾರೆ. ಇವತ್ತು ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಅನೇಕವಾಗಿ ನಾವು ಒಬ್ಬಂಟಿಗಳಾಗಿ ನಿಂತುಕೊಳ್ಳುವಂತಹ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ಅದೇನ್ ಮಾಡುವಂತದ್ದಾಗಿದೆ, ಮುಂದೆ ಬಂದು ನಿಂತುಕೊಳ್ಳುವಂತದ್ದಾಗಿದೆ. ನಾವು ಒಬ್ಬಂಟಿಗತನದಲ್ಲಿ ದೇವರನ್ನು ನೋಡಿ ಹೋಗಬೇಕು. ದೇವರೇ, ಯಾಕೋಬನನ್ನು ನೀನು ಆಶೀರ್ವಾದಿಸಿದ್ಯಾ, ಇಸ್ರಾಯೇಲ್ ಆಗಿ ನೀನು ಮಾರ್ಪಡಿಸಿದ್ಯಾ. ಅದೇ ಪ್ರಕಾರವೇ ನನ್ನ ಜೀವಿತದಲ್ಲಿಯೂ ಕೂಡ ನಿನ್ನ ಆಶೀರ್ವಾದಗಳನ್ನು ನನ್ನ ಮೇಲೆ ಹಿಡಿದು ಬರಲಿ ಸ್ವಾಮಿ. ನಿನ್ನ ಕೃಪೆಯು ನನ್ನಲ್ಲಿ ಕ್ರಿಯೆ ಮಾಡಲಿ ದೇವರೇ. ನಿನ್ನ ಸಮೃದ್ಧಿ ನನ್ನ ಜೀವಿತದಲ್ಲಿ ಕ್ರಿಯೆ ಮಾಡಲಿ ದೇವರೇ. ಯಾಕೋಬನನ್ನು ಆಶೀರ್ವದಿಸಿದ ಪ್ರಕಾರ ಇವತ್ತು ನನ್ನನ್ನು ಕೂಡ ನೀನು ಆಶೀರ್ವಾದಿಸು, ನನ್ನ ಕುಟುಂಬವನ್ನು ನೀನು ಆಶೀರ್ವಾದಿಸು, ನನ್ನ ಸಭೆಯನ್ನು ನೀನು ಆಶೀರ್ವಾದಿಸು, ನನ್ನ ಸೇವೆ ಕಾರ್ಯಗಳನ್ನು ನೀನು ಆಶೀರ್ವಾದಿಸು, ನನ್ನ ಕೈ ಮಾಡುವ ಪ್ರಯಾಸಗಳನ್ನು ನೀನು ಆಶೀರ್ವಾದಿಸು ಎಂದು ಹೇಳುವಾಗ ಕರ್ತನಾತ್ಮನು ಖಂಡಿತವಾಗಿಯೂ ನಮ್ಮ ಎಲ್ಲಾ ಸಂಗತಿಗಳನ್ನ ಕಾರ್ಯಗಳನ್ನ ದೇವರು ಏನ್ ಮಾಡುವವರಾಗಿದ್ದಾರೆ, ಆಶೀರ್ವಾದಿಸುವವರಾಗಿದ್ದಾರೆ, ಬಲಪಡಿಸುವವರಾಗಿದ್ದಾರೆ, ಮುನ್ನಡೆಸಿಕೊಂಡು ಹೋಗುವವರಾಗಿದ್ದಾರೆ. ಯಾಕಂದ್ರೆ ಆತನು ತನ್ನ ಗುರಾಣಿಯನ್ನ ಹಿಡಿದು ನಮ್ಮನ್ನ ನಡೆಸಿಕೊಂಡು ಹೋಗುವವನಾಗಿದ್ದಾನೆ. ಆತನ ದಯೆಯಿಂದ ನಮ್ಮನ್ನ ಕರೆದುಕೊಂಡು ಹೋಗುವವನಾಗಿದ್ದಾನೆ. ತನ್ನ ಆಶೀರ್ವಾದದಲ್ಲಿ ನಮ್ಮನ್ನ ಆತನ ನಡೆಸುವವನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸಿಕೊಳ್ಳೋಣ. ಅಪ್ಪ ಕರ್ತನೆ, ನಿಮಗೆ ಸ್ತೋತ್ರ ಸ್ವಾಮಿ. ಈ ಮುಂಜಾನೆ ವೇಳೆಯಲ್ಲಿ ದೇವರೇ, ಈ ವಾಕ್ಯ ಭಾಗ ಸಂದೇಶವನ್ನು ನೋಡುವ ಜನಗಳನ್ನು ಸಂಧಿಸು ಕರ್ತನೆ. ನಿನ್ನ ಜನರ ಜೀವಿತದಲ್ಲಿ ನಿನ್ನ ಕಾರ್ಯವನ್ನ ಮಾಡಿ ಅಪ್ಪ, ನಿನ್ನ ಜನರನ್ನ ನೀನು ಆಶೀರ್ವಾದಿಸಿ ಅಪ್ಪ, ನಿನ್ನ ಕೃಪೆಯಿಂದಲೂ ದಯೆಯಿಂದಲೂ ನಿನ್ನ ಜನರನ್ನ ನಡೆಸಿಕೊಂಡು ಹೋಗುತ್ತಾ ಇರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ, ಆಮೆನ್.